ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿಟಿ ಸಮಾಚಾರ. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಟ್ರಕ್ ಡ್ರೈವರ್ಗಳ ಗತಿ ಹೆಂಗಾಗಿದೆ ಅಂದರೆ, ಅವರ ಕತೆ ಎಲ್ಲಿಗೆ ಬಂದು ನಿಂತಿದೆ ಅಂದರೆ, 8 ಲಕ್ಷ 10 ಲಕ್ಷ ಬಂಡವಾಳ ಹಾಕಿ ಗಾಡಿ ತೊಗೊಂಡಿರ್ತಾರೆ. ಬೊಲೆರೋ ಪಿಕಪ್ ಆಗಿರ್ಬೋದು, ಅಶೋಕ್ ಲೈಲ್ಯಾಂಡ್ ಆಗಿರ್ಬೋದು, ಎಂಟ್ರಾ 407 ಅಥವಾ ಈಚರ್ ಇಂಥ ದೊಡ್ಡ ಗಾಡಿಗಳನ್ನ ತಗೊಂಡವರು ಇವತ್ತು ಪೋರ್ಟರ್ಗೆ ಅಟ್ಯಾಚ್ ಮಾಡಿಸ್ಕೊಂಡು ಬರೀ 500,000ಕ್ಕೆ ಲೋಕಲಲ್ಲಿ ಬಾಡಿಗೆ ಮಾಡೋ ಥರ ಆಗಿದೆ. ಯಾವುದೇ ರೀತಿ ಲಾಂಗ್ ಬಾಡಿಗೆಗಳು ಸಿಗ್ತಾಯಿಲ್ಲ. 10 ಲಕ್ಷ 8 ಲಕ್ಷ ಬಂಡವಾಳ ಹಾಕ್ತವ್ರಿಗೆ ಇವತ್ತು ಸಂಪಾದನೆ ಇಲ್ಲ ಅದಕ್ಕೆ ತಕ್ಕನಾಗಿ. ಅದೇ ಹೊರ ರಾಜ್ಯದವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಎಲ್ಲ ಟ್ರಕ್ ಡ್ರೈವರ್ಸ್ಗಳು ರಿಚ್ ಆಗಿದ್ದಾರೆ, ಶ್ರೀಮಂತರಾಗಿದ್ದಾರೆ, ಒಳ್ಳೆ ಸಂಪಾದನೆ ಮಾಡ್ತಿದ್ದಾರೆ. ಯಾಕೆ ಈ ಥರ ಆಗ್ತಿದೆ? ನಮ್ಮ ರಾಜ್ಯದಲ್ಲಿ ಯಾಕೆ ಸಂಪಾದನೆ ಆಗ್ತಾಯಿಲ್ಲ ಅಂದರೆ, ಮೈನ್ ರೀಸನ್ ಬಂದು ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಲೋಕಲ್ಸ್ಗೆ 100ಅಲ್ಲಿ 20% ಅಷ್ಟೇ ಬಾಡಿಗೆ ಸಿಗುತ್ತೆ. ಇನ್ನು 80% ಬರೀ ರಿಟರ್ನ್ ಬಾಡಿಗೆಗಳು ಸಿಗುತ್ತೆ. ಅದರಲ್ಲೂ ಬೆಂಗಳೂರಲ್ಲಿ ಭಾರತದಲ್ಲೇ ಎಲ್ಲೂ ಇಷ್ಟೊಂದು ಬಾಡಿಗೆ ಸಿಗೋದಿಲ್ಲ ಟ್ರಕ್ ಡ್ರೈವರ್ಸ್ಗಳಿಗೆ. ಅಷ್ಟು ಬಾಡಿಗೆ ಇಲ್ಲಿ ಸಿಗುತ್ತೆ, ಅಷ್ಟು ವ್ಯವಹಾರ ಬೆಂಗಳೂರಲ್ಲಿ ನಡೆಯುತ್ತೆ, ಅಷ್ಟು ಇಂಡಸ್ಟ್ರಿಯಲ್ ಏರಿಯಾಗಳಿವೆ, ಅಷ್ಟು ಕಂಪನೀಸ್ಗಳಿದ್ದಾವೆ ಬೆಂಗಳೂರಲ್ಲಿ. ಸೊ ಇಷ್ಟೆಲ್ಲ ವ್ಯವಹಾರ ನಡೆಯುವಂಥ ನಮ್ಮ ಬೆಂಗಳೂರಿನಲ್ಲಿ ಲೋಕಲ್ಸ್ಗೆ ಬಾಡಿಗೆನೇ ಸಿಗೋದಿಲ್ಲ. ಹೊರಗಡೆಯಿಂದ ಬಂದಂಥವ್ರಿಗೆ ಇಲ್ಲೇ ಟ್ರಾನ್ಸ್ಪೋರ್ಟರ್ಗಳು ರಿಟರ್ನ್ ಬಾಡಿಗೆಯನ್ನು ಕೊಟ್ಬಿಡ್ತಿದ್ದಾರೆ. ಲೋಕಲ್ಸ್ಗೆ ಯಾವುದೇ ರೀತಿ ಬಾಡಿಗೆ ಸಿಗ್ತಾಯಿಲ್ಲ. ಅದೇ ಹೊರ ರಾಜ್ಯಕ್ಕೆ ಹೋಗಿ ನೋಡಿದ್ರೆ ಎಲ್ಲ ಉಲ್ಟಾ. 20% ಅಷ್ಟೇ ರಿಟರ್ನ್ ಬಾಡಿಗೆಗಳು ಸಿಗ್ತದೆ, 80% ಅಲ್ಲಿ ಲೋಕಲ್ಸ್ಗೆ ಬಾಡಿಗೆ ಕೊಡ್ತಾರೆ. ಸೊ ಅದರಿಂದ ಅಲ್ಲಿ ಹೊರ ರಾಜ್ಯದ ಟ್ರಕ್ ಡ್ರೈವರ್ಸ್ಗಳು ಮುಂಬೈ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಅಥವಾ ತಮಿಳ್ನಾಡು ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಅತಿ ಹೆಚ್ಚು ಸಂಪಾದನೆ ಮಾಡ್ತಿದ್ದಾರೆ. ಅಲ್ಲಿ ಟ್ರಕ್ ಡ್ರೈವರ್ಸ್ಗಳು ರಿಚ್ ಆಗಿ ಇರ್ತಾರೆ. ಅದೇ ನಮ್ಮ ಕರ್ನಾಟಕದ ಟ್ರಕ್ ಡ್ರೈವರ್ಸ್ಗಳ ಗತಿ ಹೆಂಗಾಗಿದೆ ಅಂದರೆ, 1 ತಿಂಗಳು ಲೋನ್ ಕಟ್ಟೋಗೂ ಕೂಡ ಇವತ್ತು ಕಷ್ಟದ ಪರಿಸ್ಥಿತಿ ಬಂದು ನಿಂತಿದೆ. ಸೊ ಮೇನ್ ರೀಸನ್ ಬಂದು ಇದೇನೆ, ರಿಟರ್ನ್ ಬಾಡಿಗೆಗಳು. ಹೊರಗಡೆಯಿಂದ ಬಂದಂಥವ್ರಿಗೆ ಬರೀ ರಿಟರ್ನ್ ಬಾಡಿಗೆಗಳೇ ಸಿಗ್ತಿದೆ. ಇಲ್ಲಿ ಲೋಕಲ್ಸ್ಗೆ ಯಾವುದೇ ರೀತಿ ಲಾಂಗ್ ಬಾಡಿಗೆಗಳು ಸಿಗ್ತಾ ಇಲ್ಲ. ಬರೀ ಈ ಪೋರ್ಟರು, ಅಂಕಲ್ ಡೆಲಿವರಿಗೆ ದೊಡ್ಡ ಗಾಡಿಗಳನ್ನ 407 ಈಚರ್ನ ಲಾರಿಗಳನ್ನ ಅಟ್ಯಾಚ್ ಮಾಡಿಸ್ಕೊಂಡು ಇವತ್ತು ಬರೀ 500,000ಕ್ಕೆ ಲೋಕಲಲ್ಲಿ ಬಾಡಿಗೆ ಮಾಡೋ ಪರಿಸ್ಥಿತಿ ಬಂದು ನಿಂತಿದೆ. ಇದೆಲ್ಲ ಚೇಂಜ್ ಆಗಬೇಕು. ನಮಗೂ ಕೂಡ, ಕರ್ನಾಟಕದವ್ರಿಗೂ ಕೂಡ ಒಳ್ಳೊಳ್ಳೆ ಬಾಡಿಗೆಗಳು ಸಿಗಬೇಕು. 10 ಲಕ್ಷ 8 ಲಕ್ಷ ಬಂಡವಾಳ ಆಗ್ತವ್ರಿಗೆ ಅದಕ್ಕೆ ತಕ್ಕನಾಗಿ ಸಂಪಾದನೆ ಆಗಬೇಕು. ಇವತ್ತು ಗಾಡಿಗಳನ್ನ ಮಾರ್ಕೊತಾ ಇದ್ದಾರೆ. 10 ಲಕ್ಷ ಗಾಡಿ ತೊಗೊಂಡು ಬರೀ 8 ಲಕ್ಷಕ್ಕೆ 7 ಲಕ್ಷ ಗಾಡಿಗಳು ಮಾಡ್ಕೊತಿದ್ದಾರೆ. ಗಾಡಿ ತೊಗೊಂಡು ಕೈಯಿಂದ ಲಾಸ್ ಮಾಡ್ಕೊತಾ ಇದ್ದಾರೆ. ಅದೇ ಹೊರ ರಾಜ್ಯದವ್ರಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಗಾಡಿ ತೊಗೊಂಡವರೆಲ್ಲರೂ ಕೂಡ ಒಳ್ಳೆ ಸಂಪಾದನೆನ ಮಾಡ್ತಿದ್ದಾರೆ. ಸೊ ಇದೇ ರೀತಿ ನಮ್ಮ ಬೆಂಗಳೂರು ಜನರಿಗೂ ಕೂಡ, ನಮ್ಮ ಕರ್ನಾಟಕ ಜನರಿಗೂ ಕೂಡ ಆಗಬೇಕು. ಇಲ್ಲಿ ಟ್ರಕ್ ಡ್ರೈವರ್ಗಳು ಕೂಡ ಸಂಪಾದನೆ ಮಾಡಬೇಕು ಅಂದರೆ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಡ್ರೈವರ್ಸ್ಗಳಿಗೆ, ನಿಮ್ಮ ಸ್ನೇಹಿತರು ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಶೇರ್ ಮಾಡಿ. ನಾವು ಕೂಡ ಆದಷ್ಟು ಪ್ರಯತ್ನ ಪಡೋಣ, ಈ ಸಿಸ್ಟಮ್ನ ಚೇಂಜ್ ಮಾಡಬೇಕು. ನಮಗೂ ಕೂಡ, ನಮ್ಮ ಕರ್ನಾಟಕ ಡ್ರೈವರ್ಸ್ಗಳಿಗೂ ಕೂಡ ಒಳ್ಳೊಳ್ಳೆ ಬಾಡಿಗೆಗಳು ಸಿಗಬೇಕು. ನಮ್ಮ ಡ್ರೈವರ್ಗಳು ಕೂಡ ಚೆನ್ನಾಗಿ ದುಡಿಬೇಕು. ಈಗ ಆಟೋ ಡ್ರೈವರ್ಗಳ ವಿಚಾರಕ್ಕೆ ಬಂದರೆ, ಆಟೋ ಡ್ರೈವರ್ಗಳು ಭಾಳ ವರ್ಷದಿಂದ ಹೋರಾಡ್ತಾಯಿದ್ರು. ಏನು ವಿಚಾರಕ್ಕೆ ಅಂದರೆ, ವೈಟ್ ಬೋರ್ಡು ಬೈಕ್ ಟ್ಯಾಕ್ಸಿ ಏನಿತ್ತು, ರ್ಯಾಪಿಡೋ ಆಗಿರ್ಬೋದು, ಉಬರ್ ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಇದ್ರ ವಿಚಾರವಾಗಿ ತುಂಬ ಹೋರಾಡ್ತಾಯಿದ್ರು. ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ರು. ಸೊ ಫೈನಲಿ ಈಗ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಿದೆ. ಸೊ ಆಟೋ ಡ್ರೈವರ್ಗಳ ಪರಿಶ್ರಮ ಏನಿತ್ತು ಅದು ಇವತ್ತು ಫಲ ಕೊಡ್ತಿದೆ ಅಂತ ಹೇಳ್ಬೋದು ಅವರಿಗೆ. ನಮ್ಮ ಟ್ರಕ್ ಡ್ರೈವರ್ಸ್ಗಳು ಕೂಡ ಅಷ್ಟೇ ಇದ್ರ ವಿಚಾರವಾಗಿ ಧ್ವನಿ ಎತ್ತಿ ಹೋರಾಡಿದ್ರೆ ನಾಳೆ ದಿನ ಎಲ್ಲ ಚೇಂಜ್ ಆಗುತ್ತೆ. ನಮಗೂ ಕೂಡ ಒಳ್ಳೊಳ್ಳೆ ಬಾಡಿಗೆ ಸಿಗುವಂಥ ಸಂದರ್ಭ ಬರುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ. ಇದ್ರ ವಿಚಾರವಾಗಿ ನಿಮ್ಮ ಅನಿಸಿಕೆ ಏನು ಅಂತ ಕೂಡ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.